ನಮಸ್ಕಾರ ಸರ್. ನನ್ನ ಹೆಸರು ಮಹೇಶ್ವರಪ್ಪ ಕೆ, ಡಿಪೋ ಮ್ಯಾನೇಜರ್, ಹೊನ್ನಾಳಿ ಘಟಕ. ಈಗ ಮಾನ್ಯ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಈ ದಿನ ನಾವು ಅವರ ಕೋರಿಕೆಯ ಮೇರೆಗೆ ಅವರ ಒಂದು ಕೃಪಾ ಕಟಾಕ್ಷದಿಂದ ಮಾನ್ಯ ರಾಮಲಿಂಗಾರೆಡ್ಡಿಯವರ ಒಂದು ನೇತೃತ್ವದಲ್ಲಿ ಅವರ ಒಂದು ಸಹಯೋಗದಿಂದ ಈ ದಿನ ನಾವು ಹೊನ್ನಾಳಿಯಿಂದ ನ್ಯಾಮತಿ, ಸವಳಂಗ, ಶಿವಮೊಗ್ಗ ಮಾರ್ಗಕ್ಕೆ ನೂತನವಾಗಿ ಒಂದು ಬಸ್ಸನ್ನು ಇವತ್ತು ಮಾನ್ಯ ಶಾಸಕರು ಉದ್ಘಾಟಿಸಿದ್ದು, ಸದರಿ ವಾಹನವು 8 ಗಂಟೆ 30 ನಿಮಿಷಕ್ಕೆ ಹೊನ್ನಾಳಿ ಬಸ್ ನಿಲ್ದಾಣವನ್ನು ಬಿಟ್ಟು ನ್ಯಾಮತಿಗೆ 8:45ಕ್ಕೆ ಬಂದು, ತದನಂತರ ಸವಳಂಗಕ್ಕೆ 9 ಗಂಟೆ 5 ನಿಮಿಷಕ್ಕೆ ಬಂದು, ಮುಂದೆ ಅದು 9:45ಗೆ ಶಿವಮೊಗ್ಗ ಬಸ್ ನಿಲ್ದಾಣವನ್ನು ತಲುಪುತ್ತದೆ. ಈ ವಾಹನವನ್ನು ಸಾರ್ವಜನಿಕ ಪ್ರಯಾಣಿಕರಿಗೆ ಮತ್ತು ಶಾಲಾ ಮಕ್ಕಳಿಗೆ ಹಾಗೂ ಕಟ್ಟಡ ಕಾರ್ಮಿಕರು ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ನಾವು ಈ ವಾಹನವನ್ನು ಬಿಟ್ಟಿದ್ದೇವೆ ಸರ್. ತಾವು ಬಸ್ ಬಿಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀರಿ. ನಿಮ್ಮ ಶಾಸಕರಿಗೆ, ನಿಮ್ಮ ಇಲಾಖೆ ವರ್ಗದವರು ಕೂಡ ನಾವು ABC ನ್ಯೂಸ್ ವತಿಯಿಂದ ಧನ್ಯವಾದಗಳನ್ನು ನ್ಯಾಮತಿ ಭಾಗದ ಜನತೆಯ ಪರವಾಗಿ ತಿಳಿಸುವಂಥದ್ದು ಕೂಡ ಮಾಡ್ತೀವಿ. ಆ ಬಸ್ಸು ಪುನಃ ಮತ್ತೆ ಯಾವ ಸಂದರ್ಭಕ್ಕೆ ವಾಪಸ್ ಆಗುವಂಥದ್ದು ಆಗುತ್ತೆ ಹೊನ್ನಾಳಿ ಭಾಗಕ್ಕೆ? ಸದರಿ ವಾಹನವು ಸಂಜೆ 7 ಗಂಟೆಗೆ ಶಿವಮೊಗ್ಗ ಬಸ್ ನಿಲ್ದಾಣವನ್ನು ಬಿಟ್ಟು ಇದೇ ಮಾರ್ಗದಲ್ಲಿ ಸವಳಂಗ ನ್ಯಾಮತಿ ಮಾರ್ಗವಾಗಿ ಹೊನ್ನಾಳಿಗೆ 8 ಗಂಟೆ 15 ನಿಮಿಷಕ್ಕೆ ಬರುತ್ತದೆ ಸರ್ ರಾತ್ರಿ. ಈ ನ್ಯಾಮತಿ ಭಾಗದ ವಿದ್ಯಾರ್ಥಿಗಳಿಗೆ ಅಂದರೆ ಕೂಲಿ ಕಾರ್ಮಿಕರಿಗೆ, ಶಿವಮೊಗ್ಗ ಹೋಗುವಂಥ ಸಾರ್ವಜನಿಕರಿಗೆ ಏನಾರ ಒಂದು ಸಲಹೆಯನ್ನು ತಾವು ತಿಳಿಸ್ಬೋದಾ ಅಂತ? ದಯಮಾಡಿ ಈ ವಾಹನವನ್ನು ನಾವು ಸಾರ್ವಜನಿಕ ಪ್ರಯಾಣಿಕರಿಗೆ, ಶಾಲಾ ಮಕ್ಕಳಿಗೆ, ಕಾರ್ಮಿಕರಿಗೆ ಅನುಕೂಲವಾಗುವ ದೃಷ್ಟಿಯಲ್ಲಿ ವಾಹನವನ್ನು ಬಿಟ್ಟಿದ್ದೇವೆ. ಈ ವಾಹನವನ್ನು ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ನಾವು ಓಡಿಸ್ತೀವಿ. ತಾವೆಲ್ಲರೂ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತೇಳಿ ಈ ಸಮಯದಲ್ಲಿ ನಾನು ಕೇಳ್ಕೊಳ್ತೇನೆ. ಇನ್ನೊಂದು ಕೊನೆಯದಾಗಿ ತಮಗೆ ಪ್ರಶ್ನೆ ಕೇಳುವಂಥದ್ದು ಮಾಡ್ತೀನಿ ಸರ್. ಈ ಕಡೆ ನ್ಯಾಮತಿ ಭಾಗದ ಸಾರ್ವಜನಿಕರು ಒಂದು ಒತ್ತಾಯ ಆಗಿದೆ, ತಾವುಗಳು 1 ಬಸ್ಗಳನ್ನು ಬಿಟ್ಟರೆ ಸಾಲದು, ಇನ್ನು 3-4 ಬಸ್ಗಳನ್ನು ಬಿಡುವಂಥದ್ದು ಮಾಡಬೇಕು ಅನ್ನೋದು ಅವ್ರ ಬೇಡಿಕೆ ಇದೆ. ನೀವು ಹಂತವಾಗಿ ಬಿಡ್ತೀರಿ ಅನ್ನೋ ತಮಗೆ ಬಿಟ್ಟಿರೋ ವಿಚಾರ, ಅದನ್ನು ಸ್ವಲ್ಪ ತಿಳಿಸ್ಬೋದಾ? ಮಾನ್ಯ ಶಾಸಕರು ಈ ಬಗ್ಗೆ ಸವಿವರವಾಗಿ ತಿಳಿಸಿದ್ದಾರೆ ಸರ್. ಅವರು ಇನ್ನು ಕೆಲವೇ ದಿನದಲ್ಲಿ ಹಂತವಾಗಿ ವಾಹನಗಳನ್ನು ಬಿಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ ಆ ಕೆಲಸ ಖಂಡಿತ ನಿರ್ವಹಿಸುತ್ತೆ ಸರ್. ನಿರ್ವಹಿಸ್ತೀರಿ? ಹೌದೌದು ಸರ್. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ತಾಲೂಕಿನ ಅಂದರೆ ನ್ಯಾಮತಿ ತಾಲೂಕಿಗೆ ಇವತ್ತು ನಿಮ್ಮ ಅವಳಿ ತಾಲೂಕಿನ ಶಾಸಕರಾದ DG ಶಾಂತನಗೌಡರವರು KSRTCಗಳನ್ನು ಬಸ್ಗಳನ್ನು ಬಿಡುವಂಥದ್ದು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಶಿವಮೊಗ್ಗ ಹೋಗುವಂಥದ್ದಾಗಲಿ, ವ್ಯಾಪಾರೀಕರಣ ಮಾಡುವಂಥದ್ದಾಗಲಿ, ಶಿವಮೊಗ್ಗಕ್ಕೆ ಕೆಲಸಕ್ಕೆ ಹೋಗುವಂಥ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮ ಶಾಸಕರು ಬಸ್ ಬಿಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತಾ ಇಲ್ಲ ಅನ್ನೋದು ಈ ನೀವು ನ್ಯಾಮತಿ ಭಾಗದವರು ಹೇಳ್ಬೇಕಾಗತ್ತೆ. ನಮಸ್ಕಾರ ಅರವಿಂದ್, ನಮ್ಮ ಹೆಸರು ಮಿಥುನ್ ಅಂಥೇಳಿ. ನೀವು ಕೇಳಿರೋ ಕ್ವಶನ್ನು ತುಂಬ ಒಳ್ಳೆಯದೇ. ಇದು ನನ್ನ ಸತತ ಪ್ರಯತ್ನದಿಂದ ನಾವು ಸರ್ಕಾರಕ್ಕೆ ಮತ್ತಾಗಲಿ ನಮ್ಮ ಶಾಸಕರಿಗೆ ನಾವು ಒತ್ತಡ ಮಾಡಿ ಇಲ್ಲಿರ್ತಕ್ಕಂಥ ನ್ಯಾಮತಿಯ ಎಲ್ಲ ಸಮಸ್ತ ಜನಗಳು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಾಗಲಿ ಎಲ್ಲರೂ ಆಗಲಿ ಒತ್ತಡ ತುಂಬಿದ್ವಿ. ಮೊದಲನೇದಾಗಿ ಇಲ್ಲಿ ಖಾಸಗೀಕರಣದ ವ್ಯವಸ್ಥೆಯಲ್ಲಿ ನಮ್ಮ ಭಾಗದಲ್ಲಿ ತುಂಬ ಒತ್ತಡ ಆಗಿತ್ತು. ಯಾರಿಗೆ? ವಿದ್ಯಾರ್ಥಿಗಳಿಗಾಗಲಿ ಸಾರ್ವಜನಿಕರಿಗಾಗಲಿ. ಇಲ್ಲಿ ಸರ್ಕಾರದ ಪರ್ಮಿಟ್ಗಳನ್ನು 4, 5, 10 ಇದ್ರೂ ಖಾಸಗೀಕರಣದವರು ಒಂದೊಂದು ಆ ಪರ್ಮಿಟ್ಗಳನ್ನು ನಿಲ್ಲಿಸಿ 2 ಬಸ್ ನಿಲ್ಲಿಸಿ ಮಾತ್ರ ಒಂದೊಂದು ಬಸ್ಗಳನ್ನು ಬಿಡ್ತಾಯಿದ್ರು. ವಿದ್ಯಾರ್ಥಿಗಳನ್ನು ಒಳಗೆ ದನಗಳು ತುಂಬ್ತಾಯಿದ್ರು. ಆ ದೃಷ್ಟಿಯಿಂದ ಬಹಳ ಕಷ್ಟ ಆಗಿತ್ತು. ಆ ಕಷ್ಟದ ನಡುವೆಯೂ ಈಗ ನಾವು ಸರ್ಕಾರಕ್ಕೆ ಮತ್ತು ನಮ್ಮ ಶಾಸಕರಿಗೆ ಒತ್ತಡ ತೊಗೊಂಬಂದು ಈಗ ನಾವು ಇಂದು ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಹೊನ್ನಾಳಿಯಿಂದ ಬೆಳಗ್ಗೆ 8:15ಗೆ ಹೊರಟು ನ್ಯಾಮತಿಗೆ 8:45ಗೆ ಬಂದು ಹೊರಡುತ್ತೆ. ಇದು ಶಿವಮೊಗ್ಗ ತಲುಪುತ್ತೆ. ಮತ್ತು ತಿರ್ಗಾ ಸಂಜೆ 7 ಗಂಟೆಗೆ ಮತ್ತೆ ಶಿವಮೊಗ್ಗ KSRTC ಬಸ್ ಸ್ಟ್ಯಾಂಡ್ ಬಿಡುತ್ತೆ. ಆದರೆ ಇದು ಸಾಲಲ್ಲ. ನಮ್ಮ ದೃಷ್ಟಿಯಿಂದ ಇದು ಅಲ್ಲ. ನಾವು ಒತ್ತಡ ಏರಿದ್ದೀವಿ, ಖಾಸಗೀಕರಣದವ್ರು ಒತ್ತಡ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ನಮಗೆ ಸಮಂಜಸ ಕಾಣ್ತಾ ಇಲ್ಲ. ದಯವಿಟ್ಟು ಕನಿಷ್ಠ 4 ಬಸ್ಗಳನ್ನಾಗಲಿ ನಮ್ಮ ಶಿವಮೊಗ್ಗ ಹೊನ್ನಾಳಿ ಓಡಾಡಬೇಕು ಅನ್ನೋದು ನಮ್ಮ ಜನಗಳ ಅಭಿಪ್ರಾಯ.
ಅಲ್ಲ ನಿಮಗೆ ಹ್ಮ್. ಒತ್ತಡ ಇದೆ, ಒತ್ತಡ ಇಲ್ಲದನ್ನ ಆ ತಾಲೂಕಿನ ಶಾಸಕರು ನಿಭಾಯಿಸ್ತಾರೆ, ಹ್ಮ್. ಸರ್ಕಾರ ನಿಭಾಯಿಸುವಂತ ಕೆಲಸ ಮಾಡ್ತಾರೆ. ಹ್ಞೂ ನಾವು ಹೇಳಿದ್ದು ಹ್ಮ್. ಇವತ್ತು ನಮ್ಮ ದಿವಸ ನಿಮ್ಮ ಶಾಸಕರು ನಿಮ್ಮ ತಾಲೂಕಿನ ಡಿ.ಜಿ. ಶಾಂತನಗೌಡರು ಬಸ್ ಬಿಡಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿಯ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ಅದೊಂದು ಮಾತು ತಿಳಿಸಿ. ಇಲ್ಲ ತುಂಬ ಅನುಕೂಲ ಆಗ್ತಾ ಇದೆ, ತುಂಬ ಅನುಕೂಲ ಆಗ್ತಾ ಇದೆ. ಅದು ಮಾತ್ರ ಎಲ್ಲರೂ ಹೇಳ್ತಾ ಇದ್ದಾರೆ, ತುಂಬ ಅನುಕೂಲ ಆಗ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳು ತುಂಬಾ ಅನುಕೂಲ ಪಡ್ತಿದ್ದಾರೆ. ವಿದ್ಯಾರ್ಥಿಗಳು ಸಾರ್ವಜನಿಕರು, ಹೆಣ್ಮಕ್ಳು ಎರಡೆರಡು ಮೂರು ಬಸ್ ಒಂದು ಲೈನ್ ಇದ್ದವು, ಎರಡು ನಿಲ್ಲಿಸ್ತಾರೆ, ಎರಡು ನಿಲ್ಲಿಸಿ ಒಂದು ಬಿಡ್ತಾರೆ. ಅದ್ರಲ್ಲಿ ಜನ ದೊಡ್ಡ ತುಂಬ್ಕೊಳೋದು, ದನಗಳು ತುಂಬ್ಕೊಳೋದು ಆ ಥರ ಆಗ್ತಾ ಇತ್ತು ನೋಡ್ರಿ. ಶಿವಮೊಗ್ಗದಿಂದ ನ್ಯಾಮತಿ ಬರಬೇಕು ಅಂದ್ರೆ ಜನಕ್ಕೆ ಅಷ್ಟು ಸಮಸ್ಯೆ ಆಗ್ತಾ ಇತ್ತು. ಅಲ್ಲ, ಹೊನ್ನಾಳಿಂದ ಬರೋದು ಅದೇ ಸಮಸ್ಯೆ ಆಗ್ತಾ ಇತ್ತು. ಬಸ್ಸಿನ ವ್ಯವಸ್ಥೆ ಬಿಟ್ಟಿರೋದ್ರಿಂದ ಅನುಕೂಲ ಆಗ್ತಾ ಇದೆ. ಶಿವಮೊಗ್ಗಕ್ಕೆ ವಲಸೆ ಹೋಗಿ ಕೆಲಸಕ್ಕೆ ಹೋಗುವಂತರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೋದಾ ಅನ್ನೋದು ಒಂದು. ಆಮೇಲೆ ಈ ಬಿಟ್ಟಂತ ಬಸ್ ಶಾಸಕರಿಗೆ ಒಂದು ನಿಮ್ಮ ನ್ಯಾಮತಿ ತಾಲೂಕಿನ ಭಾಗದ ಜನತೆಯಿಂದ ಒಂದು ಧನ್ಯವಾದಗಳನ್ನು ಹೇಳ್ಬೋದು. ನಾವು ತುಂಬ ಧನ್ಯವಾದ ಹೇಳ್ತೀವಿ. ಇವತ್ತು ಭಾಳ ಅನುಕೂಲ ಆಗಿದೆ. ನಮ್ಮ ಶಾಸಕರಿಗೆ ನಾವು ತುಂಬುವುದೇ ಧನ್ಯವಾದಗಳು ನಮ್ಮಿಂದ ಹೇಳ್ತಾ ಇದ್ದೀವಿ. ನಾವು ವಿದ್ಯಾರ್ಥಿಗಳ ಪರವಾಗಿ, ಸಾರ್ವಜನಿಕರ ಪರವಾಗಿ, ಮಹಿಳೆಯರ ಪರವಾಗಿ ನಾವೆಲ್ಲ ಹೇಳ್ತಾ ಇದ್ದೀವಿ.